ದೋಷಗಳದಾವು ನಾವು ಪ್ರೂವ್ ಮಾಡಿದ್ವಿ ಈಗಾಗಲೇ. ಅಂತಂದ್ರೆ ಇದ್ದಾವೆ ಅನ್ನೋದಾದರೆ ಲೋಕಸಭೆಯನ್ನೇ ವಿಸರ್ಜಿಸಬೇಕು. ಅವೆಲ್ಲ ತೆಗೆದಾಕ್ರಿ, ಇನ್ನೊಮ್ಮೆ ಲೋಕಸಭಾ ಚುನಾವಣೆ ಮಾಡಿರಿ ಅಂತೇಳಿ ನಮ್ಮ TMC ಲೀಡರ್ ಮಹುವಾ ಮೊಯ್ತ್ರ ಅವರು ಹೇಳ್ತಾ ಇದ್ದಾರೆ. ಹೌದು, ಬೋಗಸ್ ಓಟ್ಗಳಿಂದ ಯಾರೋ ಆರಿಸಬಲ್ಲವರು ತಪ್ಪಾಗ್ತದೆ, ಇನ್ನೊಮ್ಮೆ ಎಲೆಕ್ಷನ್ ಮಾಡಿರಿ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಇದು ಹೊಸ ಒಂದು ವಾಗ್ದಂಡನೆ ವಿಚಾರ. ಇಂಡಿಯಾ ಚಿಂತನೆ ಮಾಡೋದನ್ನು ನೋಡಿದಾಗ ಈ ಒಂದು ಇಲ್ಲಿವರೆಗೆ ಯಾವುದೇ ಚುನಾವಣಾ ಆಯುಕ್ತರಿಗೆ ಆಗಲಾರದಂಥ ಒಂದು ಘಟನೆ ಇವ್ರ ಮೇಲೆ ಮಾಡಲಿಕ್ಕೆ ಹೊರಟಿದ್ದು ವಿರೋಧ ಪಕ್ಷದಿದ್ದು ಇವತ್ತು ನಮ್ಮ ಜ್ಞಾನೇಶ್ವರ ಅವರಿಗೆ ಒಂದು ರೀತಿ ಏನಪ್ಪ ಅಂದ್ರೆ ತೊಂದರೆ ಅಂತಂದು ಕೊಟ್ಟದ ತಂದು ನಿಲ್ಲಿಸೋದು ಅನ್ನುವಂಥ ಮಾತು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ತಮಗೆ ನೆನಪು ಮಾಡಲೇಬೇಕಾಗ್ತದೆ. ಅನಿವಾರ್ಯವಾಗಿ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿರೋದು ಎಲೆಕ್ಷನ್ ಕಮಿಷನ್ ಇವತ್ತು ಸಂಶಯಕ್ಕೆ ಎಡೆಗೊಟ್ಟ ಒಂದೇನೋ ಗದ್ದಲ ಆಗ್ಯದಪ್ಪ ಅನ್ನೋದು ಎಡೆಗೊಡುವುದರಿಂದಾಗಿ ಅದ್ರ ಮೇಲೆ ಇದ್ದಂಥ ವಿಶ್ವಾಸ ಕಡಿಮೆ ಆಗ್ತದೆ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ವಿಶ್ವಾಸ ದಾಟಿ ಹೋಗ್ತದೆ ಅನ್ನೋಂಥ ಅದು ಹಿಂದೆ ಸರಿತದೆ ಅನ್ನೋಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ವಿರೋಧ ಪಕ್ಷಗಳು ಇವತ್ತು ಮಾಡ್ತಾ ಇರುವಂಥ ಕೆಲಸ ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಟ್ಲೀಸ್ಟ್ ಹಿಂದೇನೂ ಇರಲ್ಲ, ತಪ್ಪು ಮಾಡಲಿ ಏನೋ ಮಾಡಲಿ ನಮ್ಮ ಕಾಂಗ್ರೆಸ್ಸು ಇವತ್ತು ಅದೆಲ್ಲ ತಿದ್ದುಕೊಂಡು ಇವತ್ತು ಬಂದು ಇಲ್ಲ, ಇದು ಬದಲಾಗಲೇಬೇಕು ಅನ್ನುವಂಥ ಮಾತನ್ನು, ಈ ರೂಲ್ಸ್ ಚೇಂಜ್ ಆಗಲೇಬೇಕು ಅನ್ನುವಂಥ ಮಾತನ್ನು ಮಾತಾಡೋದು ನೋಡಿದಾಗ, ಅದರಲ್ಲೂ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಏನಪ್ಪ ಅಂತಂದ್ರೆ ನಿರ್ಲಿಪ್ತ ಇರಬೇಕು. ಇಲ್ಲಿ ಯಾವ